ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೌರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಪ್ರಜಾಸೌಧ ಸ್ಥಳ ವಿರೋಧಿಸಿ 22ನೇ ದಿನಕ್ಕೂ ಮುಂದುವರಿದ ಧರಣಿ ಸತ್ಯಾಗ್ರಹ. ಹಮಾಲರ್ ಸಂಘದಿಂದ ಸಂಪೂರ್ಣ ಬೆಂಬಲ. ತಾಳಿಕೋಟೆ ತಾಲೂಕಿನ ಮೇಲೇಶ್ವರ ಗ್ರಾಮದ ಹತ್ತಿರ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳವನ್ನು ವಿರೋಧಿಸಿ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ನಿರ್ಮಿಸಬೇಕು ಎಂದು ಆಗ್ರಹಿಸಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು 22ನೇ ದಿನಕ್ಕೂ ಮುಂದುವರೆದಿದೆ. ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆಯುತ್ತಿರುವ ಈ ಸತ್ಯಾಗ್ರಹಕ್ಕೆ ಬಸವೇಶ್ವರ ಮಾರ್ಕೆಟ್ ಯಾರ್ಡ್ ಹಮಾಲರ ಸಂಘರ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದೆ. ಮಂಗಳವಾರ ನಡೆದ 21ನೇ ದಿನದ ಸತ್ಯಾಗ್ರಹದಲ್ಲಿ ಹಮಾಲರ ಸಂಘದ ಸದಸ್ಯರು ಸಕ್ರಿಯವಾಗಿ ಭಾಗವಹಿಸಿ ಹೋರಾಟಕ್ಕೆ ಕೈಜೋಡಿಸಿದರು. ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕಾಶಿನಾಥ್ ಮುರಾಳ್ ಮಾತನಾಡಿ, ಈಗಾಗಲೇ ಪ್ರಜಾಸೌಧ ನಿರ್ಮಾಣಕ್ಕೆ ನಿಗದಿಪಡಿಸಿದ ಸ್ಥಳವು ಪಟ್ಟಣದಿಂದ ದೂರವಾಗಿದ್ದು ನಿರ್ಜನ ಪ್ರದೇಶವಾಗಿದೆ. ಇದು ಮಹಿಳೆಯರು ಹಾಗೂ ವಿದ್ಯಾರ್ಥಿನಿಯರ ಸುರಕ್ಷತೆಗೆ ಅನಾನುಕೂಲ ಕೂಡ ಹಾಗೂ ಆತಂಕ ವ್ಯಕ್ತಪಡಿಸಿದರು. ಆದ್ದರಿಂದ ಸಾರ್ವಜನಿಕರಿಗೆ ಸುಲಭವಾಗುವ ಹಾಗೆ ತಲುಪುವಂತ ತಾಳಿಕೋಟೆ ಪಟ್ಟಣದಲ್ಲಿಯೇ ಲಭ್ಯವಿರುವ ಸರ್ಕಾರಿ ಜಾಗದಲ್ಲಿ ಪ್ರಜಾಸೌಧ ನಿರ್ಮಿಸಬೇಕು ಎಂದು ಒತ್ತಾಯಿಸಿದರು. ಇನ್ನು ಅವರು ಈಗಾಗಲೇ ನಿಗದಿಪಡಿಸಿರುವ ಸ್ಥಳವನ್ನು ಕೂಡಲೇ ರದ್ದುಪಡಿಸಬೇಕು. ಈ ಕುರಿತು ಜಿಲ್ಲಾ ಆಡಳಿತಕ್ಕೆ ಹಲವು ಬಾರಿ ನಮ್ಮ ಚಾನೆಲ್ DMS ನ್ಯೂಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜಾಗ ನೀಡುವವರಲ್ಲಿ ಹಿತಾಸಕ್ತಿ ಅಡಗಿದೆ ಎಂದು ಆರೋಪಿಸಿದ ಅವರು, ರಾಜ್ಯ ಹೆದ್ದಾರಿಯಿಂದ 18 ಮೀಟರ್ ಅಂತರದಲ್ಲಿರುವ ಜಾಗ ನೀಡುವುದಾಗಿ ಹೇಳಿ ವಾಸ್ತವದಲ್ಲಿ ಸುಮಾರು 900 ಮೀಟರ್ ಒಳಗಿನ ಜಾಗವನ್ನು ನೀಡಿ ಸರ್ಕಾರ ಹಾಗೂ ಸಾರ್ವಜನಿಕರನ್ನ ತಪ್ಪು ದಾರಿಗೆಳೆದುಕೊಂಡಿದ್ದಾರೆ ಎಂದು ಗಂಭೀರವಾಗಿ ದೂರಿದರು. ಈ ಹೋರಾಟಕ್ಕೆ ಪಟ್ಟಣದ ಎಲ್ಲ ಸಮುದಾಯದ ಹಿರಿಯರು ಪ್ರತಿದಿನ ಭಾಗವಹಿಸಿ ಬೆಂಬಲ ಸೂಚಿಸುತ್ತಿರುವುದು ಗಮನಾರ್ಹವಾಗಿದೆ. ಈ ಸಂದರ್ಭದಲ್ಲಿ ಹಮಾಲರ ಸಂಘದ ಅಧ್ಯಕ್ಷ ಪತ್ತೇಖಾನ್ ಸೋಫಿ, ಶರಣಪ್ಪ ಪೂಜಾರಿ, ಯಮನಪ್ಪ ಬರ್ದೇನಾಳ್, ದೇವಪ್ಪ ಅಲ್ಲಾಪುರ್, ಬೀರಪ್ಪ ಪೂಜಾರಿ, ಮಲ್ಕಪ್ಪ ಕಟ್ಟಿಮನಿ, ಲಕ್ಷ್ಮಣ್ ತಳವಾರ, ಭೀಮಾ ಶಂಕರ್, ಅಂಬಿಗೇರ ಭೀಮಣ್ಣ ತಳವಾರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹೋರಾಟ ಸಮಿತಿಯ ಅಧ್ಯಕ್ಷ ದಶರಥ್ ಸಿಂಗ್ ಮನ್ಗೋಳಿ, SB ಕಟ್ಟಿಮನಿ, ಮುತ್ತಪ್ಪ ಚಮ್ಲಾಪುರ್, ಮೆಹಬೂಬ್ ಚೋರಗಸ್ತಿ, ಕಾಶಿನಾಥ್ ಮುರಾಳ್, ಮುರುಗೆಪ್ಪ ಸರ್ಶೆಟ್ಟಿ, ದತ್ತು ಎಬ್ಸೂರ್, ಪರಶುರಾಮ್ ತಂಗಡಗಿ, ವಿಜಯ್ ಸಿಂಗ್ ಅಜೀರಿ, ಬಸವರಾಜ್ ಕಾಶೆಟ್ಟಿ, ಸಿದ್ದನಗೌಡ ಪಾಟೀಲ್ ಸೇರಿದಂತೆ ಅನೇಕರು ಹಾಗೂ ಪಟ್ಟಣದ ಗಣ್ಯರು ಭಾಗವಹಿಸಿದ್ರು. ವರದಿ ನಜೀರ್ ಚೋರಗಸ್ತಿ, DMS ನ್ಯೂಸ್, ತಾಳಿಕೋಟೆ, ನಿಮ್ಮದಿ ಧ್ವನಿ. ಗಮನಕ್ಕೆ ಯಾಕೋ ಏನೋ ಬರವಲ್ಲ. ಇದು ನಮ್ಗೂ ಒಂದ್ ನಮ್ಗೆ 20 ದಿನ ಆಗ್ಯದ. ಇವ್ರು ಇನ್ನ ಎಷ್ಟು ಕುಂದ್ಬೇಕಾದ್ರೆ ಕುಂದಿಲ್ಲಂತ ಮನೋಭಾವ ತಾಳ್ಯಾರೋ ಏನೋ ನನಗನಕ ತಿಳಿಯವಲ್ದು. ಮತ್ತು ಹಾಗೆ ಆಗಿರ್ಬಹುದು. ಕೆಲವರಿಗೆ ಹೊಲ ಕೊಟ್ಟವ್ರ ಹಿತಾಸಕ್ತಿ ಇರ್ಬೇಕು, ಆದ್ರೆ ಇಲ್ಲಿ ಕುಂತವ್ರು ಯಾರಿಗೂ ನಿಮ್ಮದಾರಿ ನಮ್ಮದಾರಿ ಹಿತಾಸಕ್ತಿ ಇಲ್ಲ. ದೂರ ಆಗ್ತದ, ಅನಾನುಕೂಲತೆ ಆಗ್ತದ. ತನಿಖ್ ಮಾಡ್ರಿ ತಾಳಿಕೋಟೆ ಒಳಗ ಈಗಾಗಲೇ 4-5 ಜಾಗ ಗುರ್ತಿಸಿರಿ. ಯಾವ್ದಾದ್ರು ಒಂದು ಜಾಗದಾಗ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ರಿ ಅನ್ನಂತ ಒಂದೇ ಒಂದು ಬೇಡಿಕೆ ನಮ್ಮದು. ಇದು ಬಿಟ್ಟು ನಮ್ದು ಏನ್ ಯಾರ ಮೇಲೆ ದ್ವೇಷ ಇಲ್ಲ, ಏನಿಲ್ಲ. ಆದ್ರೆ ಅನವಶ್ಯಕ ಹೇಳಿಕೆಗಳು ಅಥವಾ ಕೆಲವೊಂದು ಪತ್ರಿಕಾ ಇವು ನೋಡಿದ್ರ, ಮೊನ್ನೆ ಶಾಸಕರು ಡಿಪೋಕ್ ಬಂದ್ ಹೋಗ್ಯಾರ. ಕಾರ್ಮಿಕರು ಅಥವಾ ಸಿಬ್ಬಂದಿ ವರ್ಗದವರ ವಸತಿ ಗೃಹ ಉದ್ಘಾಟನೆಗೆ. ಆ ಕಾರಣ ಮತ್ತವ್ರು ತಮ್ಮ ಮಂಡು ಹಟ್ಟದ ಮಾತುಗಳನ್ನ ಹೇಳಿದಾರ. ಅದೇನ್ ದೂರ ಆಗಂಗಿಲ್ಲ, ಡಿಪೋನು ಹಿಂಗೆ ದೂರ ಆಗ್ತದೆ ಅಂತಿದ್ರು. ಡಿಪೋ ಊರಾಗ್ಯಾರ. ಡಿಪೋದವ್ರು ಹಿಂದೆ ತಗೋಬೇಕಾದ್ರೆ ಅವಾಗೂ ನಾವು ಬಸ್ ಘಟಕ ಹೋರಾಟ ಸಮಿತಿ ಅಂತ ಮಾಡಿದ್ದೆವು. ಅವಾಗೂ ನಾನೇ ಕಾರ್ಯದರ್ಶಿ ಇದ್ದೆ. ಅವಾಗ ಡಿಪೋದವ್ರು ಅದು ದೂರ ಆಗ್ತದ್ರಿ, ನಮಗ್ ದಿನಕ್ಕೆ 2 ಕಿಲೋಮೀಟರ್ ಅಲ್ಲಿ ಹೋಗುದು ಬರುವುದು ಭಾಳ ಕೊಡ್ತದ, ತಗೊಳ್ಳೋಣ ಬೇಡ ಅಂತ ಅವರೇ ವಿಚಾರ ನಡೆಸಿದ್ರು. ಆ ಟೈಮ್ನೊಳಗ 10 ಎಕರೆ ಪುಕ್ಕಟಾಗಿ ಬರ್ತದ, ಯಾಕೆ ಕೊಡ್ಬೇಕಂತ ತಿಳ್ಕೊಂಡು 10 ಎಕರೆ ತಗೊಂಡಾರ. ಅದನ್ನಾದ್ರೂ 10 ಎಕರೆ ನಾವು ಕಂಡೀಷನ್ ಮ್ಯಾಗ ಕೊಟ್ಟಿವಿ. ಭವಿಷ್ಯದೊಳಗೆ ಮುಂದೆ 2 ಎಕರೆ ಬಸ್ ಸ್ಟ್ಯಾಂಡ್, 4 ಎಕರೆ ಡಿಪೋ, 4 ಎಕರೆ ಕಾರ್ಮಿಕರಿಗೆ ಅಲ್ಲಿ ನೌಕರರಿಗೆ ವಸತಿ ನಿಲಯ ಅಂತ. ಆ ಪ್ರಕಾರ ಈಗ ವಸತಿ ನಿಲಯನು ಆಗ್ಲಕ್ಕಾಗ್ತದ. ಅದನ್ನ ಉದಾಹರಣೆ ಹೇಳ್ತಾರ. ಅದು ಯಾವುದು ಇದು ಯಾವುದು ಇದು ಏನು ಕೊಟ್ಟಿದಾರ ಅವರು. ನಾವು ಎಲ್ಲರೂ ಊರನ್ನ ಸನ್ಮಾನ ಮಾಡಿದ್ರೆ ಭಾಷಣ ಮಾಡ್ಯಾರ. ಎಲ್ಲ ಬಿಜಾಪುರಾಗ ಯಾಕೆ ಸನ್ಮಾನ ಮಾಡ್ಬೇಕು, ಯಾರು ಮಾಡ್ಬೇಕು ನನಗೆ ತಿಳಿದಾಗಿದೆ. ಯಾಕೆ ಅಂತಾರ ಅಷ್ಟು ದೂರ ಕೊಟ್ಟು ಅದು ಮತ್ತೆ ಸಾರ್ವಜನಿಕರಿಗೆ ಸರ್ಕಾರಕ್ಕೆ ಮೋಸ ಮಾಡ್ಯಾರ. ಅದು ಬಹಳ ಮಂದಿಗೆ ಗೊತ್ತಿಲ್ಲ. ಈ ಮುಖ್ಯ ರಸ್ತೆಗೆ ಹಚ್ಚಿ 18 ಮೀಟರ್ ಬಿಟ್ಟು ಕೊಡ್ತೀವಂತ ತಲಾಖೆ ರಿಪೋರ್ಟ್ ಹಾಕ್ಯಾರ, ತಹಸೀಲ್ದಾರ್ ಹಾಕ್ಯಾರ, ಆಮೇಲೆ ಕಂದಾಯ ಅಧಿಕಾರಿಗಳು ಹಾಕ್ಯಾರ. ಇವ್ರು ಎಲ್ಲಿ ಕೊಟ್ಟಾರಂದ್ರ ಮುಖ್ಯ ರಸ್ತೆಯಿಂದ 900 ಮೀಟ್ರ್, ಅದ್ರ ಅಂದಾಜು 1 ಕಿಲೋಮೀಟರ್ ಪೂರಾ ತುಟ್ಟಿ ಆ ಪ್ರದೇಶ ಪೂರಾ ತೆಗ್ದಾರ ಅಂತ ಇವ್ರು ಜಾಗ ಕೊಟ್ಟಾರ. ಮತ್ತ